ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕ್ರೋಧ ನಿಗ್ರಹ ಶಕ್ತಿಯುಳ್ಳವನು ಯಾವುದನ್ನು ಬೇಕಿದ್ರೂ ಜಯಿಸಬಹುದಂತೆ. ಶಾಂತ ಚಿತ್ತನು, ಜಿತಕ್ರೋಧನು, ಮಹಾಜ್ಞಾನಿಯೂ ಆಗಿರಬೇಕಾದರೆ 7 ಜನ್ಮದ ಸುಕೃತ ಬೇಕಂತೆ. ಅಂಥವರಿಗೆ ವೈರಿಗಳಿಲ್ಲ. ಒಂದು ವೇಳೆ ತನಗೆ ಕೇಡುಂಟು ಮಾಡಿದರೂ ಮಾಡಿದವನಿಗೆ ಒಳ್ಳೆಯದನ್ನೇ ಬಯಸುವ ಮಹಾಗುಣ ಜಿತಕ್ರೋಧನಿಗೆ ಇರುತ್ತದೆ. ಸಪ್ತ ಋಷಿಗಳಲ್ಲಿ ಪ್ರಧಾನರಾದ ವಸಿಷ್ಠರು ಅಂತಹ ಮಹಾಮೇರು ಮಹರ್ಷಿ. ಶಾಂತಪ್ರಿಯರು, ತ್ರಿಕಾಲಜ್ಞಾನಿಯಾದ ವಸಿಷ್ಠರು ಸೂರ್ಯವಂಶದ ಕುಲಪುರೋಹಿತರು, ವಿಶೇಷವಾಗಿ ಶ್ರೀರಾಮನ ಕುಲಗುರುಗಳು. ಶ್ರೀರಾಮನು ಧರೆಯಲ್ಲಿ ಅವತಾರವೆತ್ತಲು ದಶರಥನ ಪುತ್ರನಾಗಿ ಜನಿಸಲು ವಸಿಷ್ಠರು ಕಾರಣವಾದವರು ಎನ್ನಬಹುದು. ವಿವಾಹವಾದ ದಿನ ರಾತ್ರಿ ನೂತನ ವಧುವರರಿಗೆ ವಸಿಷ್ಠ ಅರುಂಧತಿಯರ ನಕ್ಷತ್ರವನ್ನ ತೋರಿಸುತ್ತಾರೆ. ಆಕಾಶದಲ್ಲಿ ಪೂರ್ವಕ್ಕೆ ಕಾಣಸಿಗುವ ಈ ಜೋಡಿ ನಕ್ಷತ್ರಗಳನ್ನ ತೋರಿಸಿ ಅವರಂತೆ ಪ್ರಖ್ಯಾತರಾಗಿ ಬದುಕಿ ಬಾಳಿ ಎಂದು ಹಿರಿಯರೆಲ್ಲರೂ ಅರಸುತ್ತಾರೆ. ಸಪ್ತ ಋಷಿಗಳಲ್ಲಿ ಪ್ರಧಾನರಾಗಿ ದಂಪತಿಯವರಿಗೆ ಆದರ್ಶರಾಗಿ ಗುಣದಲ್ಲಿ ಮೇರು ಸದೃಶರಾಗಿ ವಸಿಷ್ಠರು ಬೆಳಗುತ್ತಾರೆ. ಇಂತಹ ಮಹಿಮಾನ್ವಿತ ಋಷಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ವಸಿಷ್ಠ ಮಹರ್ಷಿಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆಯೇ. ವಸಿಷ್ಠ ಮುನಿಗಳ ಜನನದ ಬಗ್ಗೆ ಗಮನಿಸಿದಾಗ ಪ್ರಜಾಪತಿಯಿಂದ ಮರೀಚಿ ಜನಿಸಿದ. ಮರೀಚಿಯ ಮಗ ಕಶ್ಯಪ. ಇವನಿಗೆ ಮಿತ್ರ, ವರುಣರೆಂಬ ಅವಳಿ ಮಕ್ಕಳು ಹುಟ್ಟಿದರು. ಅವರಿಬ್ಬರು ಮಾಡುವ ಯಜ್ಞಕ್ಕೆ ದೇವತೆಗಳು, ಗಂಧರ್ವರು, ಪಿತೃಗಳು ಬಂದಂತೆ ಲಾವಣ್ಯಯುಕ್ತಳಾದ ಊರ್ವಶಿಯೂ ಬಂದಿದ್ದಳು. ಇವರ ದೃಷ್ಟಿ ಊರ್ವಶಿಯ ಮೇಲೆ ಬಿತ್ತು. ಅಖಂಡ ನಿಷ್ಠೆಯೆಂದಿದ್ದರೂ ಆಕೆಯನ್ನ ಕಂಡು ಅವರ ವೀರ್ಯಸ್ಖಲನವಾಯಿತು. ಅದನ್ನು ಒಂದು ಕುಂಭದಲ್ಲಿಟ್ಟರು. ಅದರಲ್ಲಿ ತೇಜೋವಂತರಾದ 2 ಮಕ್ಕಳು ಜನಿಸಿದರು. ಮೊದಲನೆಯ ಮಗುವೆ ಅಗಸ್ಯ. ಆಮೇಲೆ ಕುಂಭದಲ್ಲಿದ್ದುದನ್ನ ಸರೋವರದಲ್ಲಿ ಚೆಲ್ಲಿದಾಗ 2ನೇ ಮಗುವೆ ತೇಲುತ್ತಾ ಸಾಗಿ ಬಂದು ಕಮಲದಳದ ಮೇಲೆ ಕುಳಿತಿತ್ತು. ಈ ಮಗುವು ವಿಶಿಷ್ಟ ರೀತಿಯಲ್ಲಿ ಜನಿಸಿದ್ರಿಂದ ಇದಕ್ಕೆ ದೇವತೆಗಳು ವಸಿಷ್ಠನೆಂದು ನಾಮಕರಣ ಮಾಡಿದರು. ವಸಿಷ್ಠನ ತಂದೆ ವರುಣ, ತಾಯಿ ಊರ್ವಶಿ ಎಂದಾಯಿತು. ಇವನು ಬ್ರಹ್ಮನ ಮಾನಸ ಪುತ್ರ. ಕಧರ್ಮ ಪ್ರಜಾಪತಿಯ ಮಗಳು, ಮಹಾಪತಿವ್ರತೆಯೂ ಆದ ಅರುಂಧತಿ ಈತನ ಪತ್ನಿ. ಈಕೆ ಅತ್ರಿ ಮುನಿ ಪತ್ನಿಯಾದ ಅನಸೂಯಾಳ ಸಹೋದರಿ. ಶಕ್ತಿಯು ವಸಿಷ್ಠನ ಮಗನಾದರೆ ಪರಾಶರ ಮೊಮ್ಮಗ. ಸತ್ಯಸಂಧತೆಗೆ ವಸಿಷ್ಠರು ಹೆಸರಾದವರು. ತನಗೆ ವಿರೋಧ ಹೇಳುವ ವಿಶ್ವಾಮಿತ್ರನನ್ನು ಹೊಗಳುವ ಗುಣದವರು. ತನ್ನ ಮೇಲೆ ಸೇಡು ತೀರಿಸುವ ಆತನಿಗೆ ಒಳ್ಳೆಯದೇ ಬಯಸುತ್ತಾರೆ. ಒಮ್ಮೆ ವಿಶ್ವಾಮಿತ್ರರು ಯಾವುದೋ ಸಿದ್ಧಿಗಾಗಿ ಒಂದು ಯಜ್ಞವನ್ನ ಮಾಡುತ್ತಿದ್ದರು. ಆದರೆ ದಾನವರಾದ ಸುಬಾಹು ಮತ್ತು ಮಾರೀಚರು ಯಜ್ಞಕ್ಕೆ ಉಪಟಳ ಮಾಡುತ್ತಾ ವಿಘ್ನಗಳನ್ನುಂಟು ಮಾಡುತ್ತಿದ್ದರು. ಈ ರಾಕ್ಷಸರ ಸಂಹಾರಕ್ಕಾಗಿ, ಯಜ್ಞ ರಕ್ಷಣೆಗಾಗಿ ಶ್ರೀರಾಮ ಲಕ್ಷ್ಮಣನನ್ನ ಕಳುಹಿಸಿಕೊಡಬೇಕೆಂದು ವಿಶ್ವಾಮಿತ್ರರು ದಶರಥನಲ್ಲಿ ಯಾಚಿಸಲು ಹೋದರು. ದಶರಥನಾದರೂ ಕಳುಹಿಸಲು ಒಪ್ಪಲಿಲ್ಲ. ಈ ಸಂಗತಿ ವಸಿಷ್ಠರಿಗೆ ತಿಳಿಯಿತು. ಅದನ್ನರಿತ ಅವರು ರಾಮ ಲಕ್ಷ್ಮಣರನ್ನ ವಿಶ್ವಾಮಿತ್ರರೊಡನೆ ಕಳುಹಿಸಲು ಏನು ಹೆದರಬೇಕಾಗಿಲ್ಲವೆಂದು, ರಾಕ್ಷಸ ಸಂಹಾರವನ್ನ ಅವರು ಮಾಡಿಯೇ ಮಾಡುತ್ತಾರೆಂದು ಆತ್ಮವಿಶ್ವಾಸ ತುಂಬಿದರು. ಪರಿಣಾಮವಾಗಿ ಮುಂದೆ ದಶರಥನು ತನ್ನ ಮಕ್ಕಳಾದ ರಾಮ ಲಕ್ಷ್ಮಣರನ್ನ ರಾಕ್ಷಸ ಸಂಹಾರಕ್ಕಾಗಿ ವಿಶ್ವಾಮಿತ್ರರೊಡನೆ ಕಳುಹಿಸುತ್ತಾನೆ. ಅವರು ಜಯಶಾಲಿಗಳಾಗುತ್ತಾರೆ. ವಸಿಷ್ಠ ವಿಶ್ವಾಮಿತ್ರರು ಎಂದರೆ ಪರಸ್ಪರ ವಿರೋಧಿಗಳೇ ಎಂದರ್ಥ. ವಿಶ್ವಾಮಿತ್ರ ಮೂಲತಃ ಕ್ಷತ್ರಿಯ ರಾಜನಾಗಿದ್ದ. ಆಗ ಅವನ ಹೆಸರು ವಿಶ್ವರಥ. ಒಮ್ಮೆ ವಿಶ್ವರಥನು ಎಲ್ಲಾ ರಾಜರನ್ನ ಸೋಲಿಸಿ ರಾಜಧಾನಿಗೆ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ವಸಿಷ್ಠರ ಆಶ್ರಮ ಗೋಚರಿಸಿತು. ಸೈನ್ಯ ಸಮೇತನಾಗಿ ವಸಿಷ್ಠನ ಆಶ್ರಮದಲ್ಲಿ ವಿಶ್ವರಥ ತಂಗಿದ್ದ. ಕೇಳಿದ್ದನ್ನು ಕೊಡುವ ದೇವಲೋಕದ ಕಾಮಧೇನು ವಸಿಷ್ಠನೊಡನೆ ಇತ್ತು. ಹೀಗಿರುವಾಗ ಚಿಂತೆ ಏಕೆ? ಕ್ಷಣ ಮಾತ್ರದಲ್ಲೇ ವಿಶ್ವರಥನ ಪರಿವಾರದವರೆಲ್ಲರಿಗೂ ವಸಿಷ್ಠ ಉಣಬಡಿಸಿದ. ಈ ರಹಸ್ಯವನ್ನರಿತ ವಿಶ್ವರಥನು ಅದನ್ನು ತನಗೆ ಕೊಡಬೇಕೆಂದು ಅಂತಹ ವಿಶಿಷ್ಟವುಳ್ಳ ಧೇನುವು ಅರಮನೆಯಲ್ಲಿ ಇರಬೇಕಾದದ್ದು ಧರ್ಮವೆಂದು ಹೇಳಿದ. ಆದರೆ ವಸಿಷ್ಠನು ಅದು ದೇವಲೋಕದ ಕಾಮಧೇನು, ಅದನ್ನು ತಮಗೆ ಕೊಡುವುದಕ್ಕೆ ತನಗೆ ಅಧಿಕಾರವಿಲ್ಲವೆಂದು ನಿರಾಕರಿಸಿದ. ಪರಿಣಾಮವಾಗಿ ಇಬ್ಬರೊಳಗೆ ಯುದ್ಧವಾಯಿತು.
ಯುದ್ಧದಲ್ಲಿ ವಿಶ್ವರಥ ಸೋತ. ಕೇವಲ ಒಂದು ಬ್ರಹ್ಮದಂಡ ಮಂತ್ರಿಸಿ ಕಾಮಧೇನುವು ಬಳಿ ಇರಿಸಿದ ಮಾತ್ರಕ್ಕೆ ತನ್ನ ಸೇನೆಯವರಿಗೆ ಅದನ್ನ ಚಲಿಸುವುದಕ್ಕೆ ಆಗುವುದಿಲ್ಲ. ಪರಮಾಶ್ಚರ್ಯ, ಬ್ರಹ್ಮರ್ಷಿಗೆ ಇಷ್ಟು ಶಕ್ತಿ ಇದೆಯೇ ಎಂದು ಯೋಚಿಸಿದ ರಾಜ ಎಲ್ಲವನ್ನೂ ತೊರೆದು ತಪಸ್ವಿಯಾಗಲು ಹೊರಟ. ತಪಸ್ಸು ಸಿದ್ಧಿಸಿದ ಮೇಲೆ ಮುಂದೆ ವಸಿಷ್ಠನೇ ಆತನಿಗೆ ಬ್ರಹ್ಮರ್ಷಿಯಾಗುವಂತೆ ಅನುಗ್ರಹಿಸುತ್ತಾನೆ. ವಿಶ್ವರಥನೇ ವಿಶ್ವಾಮಿತ್ರನೆನಿಸಿಕೊಳ್ಳುತ್ತಾನೆ. ಸೂರ್ಯವಂಶದ ದಿಲೀಪ ರಾಜನಿಗೆ ಸಂತತಿಯಾಗದಿರಲು ಕಾಮಧೇನುವಿನ ಪೂಜೆ ಮಾಡಲು ಪ್ರೇರೇಪಿಸುವವನೇ ವಸಿಷ್ಠ. ಮುಂದೆ ದಿಲೀಪನಿಗೆ ಪುತ್ರ ಸಂತತಿಯಾಗುತ್ತದೆ, ಅವನೇ ರಘು. ಹೀಗೆ ದಶರಥ ಮಹಾರಾಜನಿಗೂ ಹಲವು ಕಾಲ ಮಕ್ಕಳಾಗದಿರಲು ಕುಲಪುರೋಹಿತರಾದ ವಸಿಷ್ಠನು ಚಿಂತಿಸಿ ಪುತ್ರ ಕಾಮೇಷ್ಟಯಾಗ ಮಾಡಲು ಸೂಚಿಸುತ್ತಾನೆ. ಯಾಗದ ಫಲವಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಜನಿಸುತ್ತಾರೆ. ಸ್ವರ್ಗದಲ್ಲಿ ಇಂದ್ರನೊಮ್ಮೆ ಭೂಲೋಕದಲ್ಲಿ ಸತ್ಯವಂತನು ಯಾರು ಎಂದು ವಸಿಷ್ಠರನ್ನ ಕೇಳಲು ಆತನು ಹರಿಶ್ಚಂದ್ರನೇ ಸತ್ಯವಂತನೆನ್ನುತ್ತಾನೆ. ಆ ಮಾತನ್ನು ಅಲ್ಲೆಗಳೆಯುತ್ತಾರೆ. ಮುಂದೆ ಹರಿಶ್ಚಂದ್ರನ ಸತ್ಯ ಪರೀಕ್ಷೆಗಾಗಿ ಅದೆಷ್ಟೋ ಕಷ್ಟಗಳನ್ನ ಪರೀಕ್ಷೆಗಳನ್ನೊಡ್ಡುತ್ತಾನೆ. ರಾಜ್ಯ, ಕೋಶ, ಪತ್ನಿ, ಸುತ ಎಲ್ಲವನ್ನೂ ಕಳೆದು ಸ್ಮಶಾನ ಕಾಯುವ ಕೆಲಸ ಹಿಡಿಯುತ್ತಾನೆ ಹರಿಶ್ಚಂದ್ರ. ಅಲ್ಲಿಯೂ ಪತ್ನಿಯ ಶಿರಚ್ಛೇದನ ಮಾಡುವ ಪ್ರಸಂಗ ಬಂದರೂ ಸತ್ಯ ಬಿಡುವುದಿಲ್ಲ. ಹರಿಶ್ಚಂದ್ರನ ಸತ್ಯವೇ ಗೆಲ್ಲುತ್ತದೆ. ಈತನ ಮೂಲಕ ವಸಿಷ್ಠನ ಮಾತು ಉಳಿಯುತ್ತದೆ. ವನವಾಸ ಮುಗಿಸಿ ಸೀತಾದೇವಿ ಸಹಿತ ಅಯೋಧ್ಯೆಗೆ ಹಿಂದಿರುಗಿದ ಸೀತಾರಾಮನಿಗೆ ಪಟ್ಟಾಭಿಷೇಕ ಮಾಡುತ್ತಾರೆ. ಕ್ರೋಧ ಬುದ್ಧಿಯನ್ನ ತಿನ್ನುತ್ತದೆ, ಅಹಂಕಾರ ಜ್ಞಾನವನ್ನ ತಿನ್ನುತ್ತದೆ ಎಂಬ ಶ್ರೀಮಂತ ವಿಚಾರಧಾರೆಯನ್ನು ವಸಿಷ್ಠರು ಕಾಮಧೇನುವಿಗಾಗಿ ಮಾಡಿದ ಯುದ್ಧದ ಮೂಲಕ ಜನತೆಗೆ ಪರೋಕ್ಷವಾಗಿ ತಿಳಿಸುತ್ತಾರೆ. ವಸಿಷ್ಠನ ಕುಲದವರು ವಾಸಿಷ್ಠ ಗೋತ್ರದವರೆಂದು ಗುರುತಿಸಲ್ಪಡುತ್ತಾರೆ. ಇಂಥ ಮಹಾಮೇರು ಮಹರ್ಷಿ ವಸಿಷ್ಠರನ್ನ ಲೋಕ ನಿರಂತರ ನೆನೆಯುತ್ತದೆ. ವಸಿಷ್ಠ ವೇದ ದುಷ್ಟಾರ ಋಗ್ವೇದದ ಒಂದು ಮಂಡಲದ ಪೂರ್ತಿ ಇವನ ವಂಶಜರು ರಚಿಸಿದ ಮಂತ್ರಗಳಿವೆ. ವಸಿಷ್ಠನ ಸಂಹಿತೆ, ಶ್ರುತಿ, ಪುರಾಣ ಶಾಸ್ತ್ರಗಳು ಪ್ರಸಿದ್ಧವಾಗಿವೆ. ಬ್ರಹ್ಮಮಾನಸ ಪುತ್ರನಾದ ವಸಿಷ್ಠ ಶ್ರೀರಾಮನು ಧರೆಗಿಳಿಯಲು ದಶರಥನಿಗೆ ಪುತ್ರ ಕಾಮೇಷ್ಟಿಯಾಗ ಮಾಡುವುದರ ಮೂಲಕ ಕಾರಣರಾದರೆ, ಇನ್ನು ಮಹಾಭಾರತದ ವೇದವ್ಯಾಸರೆಂದರೆ ವಸಿಷ್ಠನ ಮುಂದಿನ ಪೀಳಿಗೆ. ಪರಾಶರ ಮುನಿ ವಸಿಷ್ಠನ ಮೊಮ್ಮಗ, ಪರಾಶರನ ಮಗನೇ ವೇದವ್ಯಾಸ. ಹೀಗೆ ರಾಮಾಯಣ, ಮಹಾಭಾರತ, ಪುರಾಣಗಳಲ್ಲೂ ವಸಿಷ್ಠರ ಸಹಭಾಗಿತ್ವವಿದೆ. ಇವಿಷ್ಟು ವಸಿಷ್ಠ ಮುನಿಗಳ ಕುರಿತಾದ ಕೆಲವೊಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.